ಹಾಯ್, ಇದು ಸಂಡೇ ಬೆಳಿಗ್ಗೆ. ಇವತ್ತೇನಾದ್ರೂ ಸಿಂಪಲ್ ಆಗಿ ಬೆಳಗಿನ ತಿಂಡಿ ಮಾಡುವ ಅಂತ ಹೇಳಿ ನಾನೊಂದು 2 ಸ್ಪೂನಷ್ಟು ಬಾರ್ಲಿನ ನೀರಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ 3 ವಿಷಲ್ ಕೂಗಿಸಿದೆ. ಅದರ ನಂತರ ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಈ ರೀತಿ ಗಂಜಿ ಥರ ಮಾಡಿ ಕುಡಿದ್ರೆ ನಮ್ಮ ಹೆಲ್ತಿಗೂ ಒಳ್ಳೆಯದು, ಮತ್ತು ಮಧ್ಯಾಹ್ನ ತನಕ ಹಸಿವೂ ಆಗಲ್ಲ. ಅದರ ನಂತರ ನನ್ನ ಮಗನಿಗೆ ಅದು ಬೇಡ ಅಂತ ಹೇಳಿದ, ಅದಕ್ಕೆ ನಾನು ನಿನ್ನೆನೆ ಸ್ವಲ್ಪ ಜೋಳನ ನೀರಲ್ಲಿ ನೆನೆ ಹಾಕಿದ್ದೆ, ಜೋಳ ಮತ್ತು ಕಡಲೆನ. ಅದಕ್ಕೊಂಚೂರು ಉಪ್ಪು, ಜೀರಿಗೆ, ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ರುಬ್ಬಿ ಅವನಿಗೆ ದೋಸೆ ರೊಟ್ಟಿ ಏನಾದರೂ ಮಾಡಿಕೊಡುವ ಅಂತೇಳಿ ಇಲ್ಲಿ ಅದರ ಬಂದೆಲ್ಲ ರುಬ್ಬಿಟ್ಟೆ. ಇವಾಗ ದೋಸೆನೂ ಇಲ್ಲಿ ರೆಡಿ ಆಗ್ತಾ ಉಂಟು. ಮತ್ತು ಸೈಡಿಗೆ ತೆಂಗಿನಕಾಯಿ ಚಟ್ನಿನೂ ಮಾಡಿದ್ದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನನ್ನ ಮೊನ್ನೆ ಊರಿಗೆ ಹೋದಾಗ ನುಗ್ಗೆ ಸೊಪ್ಪು ತಂದಿದ್ದೆ. ಅದಕ್ಕೆ ಅದರ ಚಟ್ನಿ ಮಾಡಿಟ್ಟಿದ್ದೆ, ಮನೆಯಲ್ಲೇ ಮಾಡಿದ್ದು, ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಾಗಿತ್ತು. ಇನ್ನೊಂದ್ಸರಿ ನನಗೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಖಂಡಿತ ಈ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಅದಕ್ಕೊಂಚೂರು ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಇದು ಇದು ಬಿಸಿ ಬಿಸಿ ಅನ್ನ ಜೊತೆಗೂ ಚೆನ್ನಾಗಾಗುತ್ತೆ. ಅದೆಲ್ಲ ಆದ ನಂತರ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ.